ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡ್ತಿರೋ ಬಿಜೆಪಿಗೆ ಅವರದ್ದೇ ಪಕ್ಷದ ಶಾಸಕ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಲೋಕಾಯುಕ್ತ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದು ಲಂಚ ಪಡಿತಾ ಇರುವಾಗಲೇ ಎಂಎಲ್ಎ ಚಂದ್ರು ಲಮಾಣಿಯನ್ನ ಲಾಕ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದ್ರೆ ಬಿಜೆಪಿಗೆ ಭಾರೀ ಮುಜುಗರ ಆಗಿದೆ. 1 ಕೋಟಿಯ ಕಾಮಗಾರಿ, 12 ಲಕ್ಷ ರೂಪಾಯಿ ಕಮಿಷನ್ ಡೀಲ್. ಮುಂಗಡವಾಗಿ 5 ಲಕ್ಷ ಪಡೆಯುತ್ತಿದ್ದಾಗಲೇ ಸಿಕ್ಕಿಬಿದ್ದ ಬಿಜೆಪಿ ಶಾಸಕ. ತನ್ನದೇ ಆಸ್ಪತ್ರೆಯಲ್ಲಿ ಲೋಕ ಬಲೆಗೆ ಬಿದ್ದ ಚಂದ್ರು ಲಮಾಣಿ. ರಾಜ್ಯ ರಾಜಕಾರಣದಲ್ಲಿ ಭ್ರಷ್ಟಾಚಾರದ ವಿರುದ್ಧದ ಸಮರ ತೀವ್ರಗೊಂಡಿದ್ದು ಇಂದು ಲೋಕಾಯುಕ್ತ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅವರು ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಗುತ್ತಿಗೆದಾರರಿಂದ 5 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಶಾಸಕರನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ರಸ್ತೆ ಬದಿ ತಡೆಗೋಡೆ ನಿರ್ಮಿಸುವ ಕಾಮಗಾರಿ ಸಂಬಂಧ ಗುತ್ತಿಗೆದಾರ ವಿಜಯ್ ಪೂಜಾರ್ ಎಂಬುವವರಿಗೆ ಗುತ್ತಿಗೆ ಮಂಜೂರಾಗಿತ್ತು. ಆ ಕಾಮಗಾರಿಯನ್ನ ಮುಗಿಸುವ ಮುನ್ನ 11 ಲಕ್ಷ ಕಮಿಷನ್ ನೀಡಬೇಕೆಂದು ಚಂದ್ರು ಲಮಾಣಿ ಡಿಮ್ಯಾಂಡ್ ಮಾಡಿದ್ರಂತೆ. ಅಷ್ಟೊಂದು ಕಮಿಷನ್ ನೀಡಲು ಇಷ್ಟವಿಲ್ಲದ ಗುತ್ತಿಗೆದಾರ ವಿಜಯ್ ಪೂಜಾರ್ ಲೋಕಾಯುಕ್ತರಿಗೆ ದೂರು ನೀಡಿದ್ರು. ಟ್ರಾಪ್ಗೆ ಬಲೆ ಬೀಸಿದ್ದ ಗದಗ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಯ್ಯ ಮತ್ತು ಟೀಮ್ ಮಿಂಚಿನ ಕಾರ್ಯಾಚರಣೆ ನಡೆಸಿದೆ. ಚಂದ್ರು ಲಮಾಣಿ ತನ್ನದೇ ಒಡೆತನದ ಬಾಲಾಜಿ ಆಸ್ಪತ್ರೆಯಲ್ಲಿಯೇ ಡೀಲ್ ಕುದುರಿಸಿ 5 ಲಕ್ಷ ಅಡ್ವಾನ್ಸ್ ಪಡೆಯುವ ವೇಳೆ ಏಕಾಏಕಿ ದಾಳಿ ಮಾಡಿ ಬಂಧಿಸಿದ್ದಾರೆ. ಈ ವೇಳೆ ಕೇವಲ ಶಾಸಕರು ಮಾತ್ರವಲ್ಲದೆ ಅವರ ಪಿಎಗಳಾದ ಮಂಜುನಾಥ್ ಹಾಗೂ ಗುರುನಾಯಕ್ನನ್ನ ಬಂಧಿಸಲಾಗಿದೆ. ಇನ್ನು ಶಾಸಕ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಟ್ರಾಪ್ ಮಾಡಿದ್ದಕ್ಕೆ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಲಾಜಿ ಆಸ್ಪತ್ರೆ ಬಳಿ ಜಮಾಯಿಸಿ ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ಮಾಡಿ ನಮ್ಮ ನಾಯಕರನ್ನ ಬಂಧಿಸಿದ್ದಾರೆ. ದಲಿತ ಶಾಸಕನನ್ನ ತುಳಿಯೋ ಕೆಲಸ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಶಾಸಕರು ಮನಿ ಕರ್ಕೊಂತಾರಲ್ಲ, ಆಫೀಸಿಗೆ ಕರ್ಕೊಂತಾರಲ್ಲ, ಎಲ್ಲರೂ ನಂಬರ್ ಅಂತೇಳಿ ಅದರ ದುರುಪಯೋಗ ತಗೊಂಡ್ರಿ ಅವ್ರು ಮತ್ತು ಆರೋಪ ಮುಕ್ತರಾಗಿ ಬರ್ತಾರ. ಅವ್ರಿಂದ ನಾವೆಲ್ಲ ಇರ್ತೇವೆ. ಇದೇ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಮಾಡಿ ವ್ಯಂಗ್ಯ ಮಾಡಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಸಾಮಾನ್ಯವಾಗಿ ಬಿಜೆಪಿಯವರು ತುಂಬಾ ಪ್ರಾಮಾಣಿಕರು. ಅವರು ಈ ದೇಶದ ಅತ್ಯಂತ ಪ್ರಾಮಾಣಿಕ ಜನರು. ನಿಮಗೆ ತಪ್ಪು ಮಾಹಿತಿ ಬಂದಿರಬೇಕು. ಲೋಕಾಯುಕ್ತರು ಏನು ಹೇಳುತ್ತಾರೆಂದು ನೋಡೋಣ ಅಂತ ವ್ಯಂಗ್ಯವಾಗಿ ಟೀಕಿಸಿದ್ದಾರೆ. They will not be get. I think some wrong information you might have got. Let us look at it. Let us see what the Lokayukta tell. Then I'll react. ಸದ್ಯ 3 ಆರೋಪಿಗಳನ್ನ ಬಂಧಿಸಿರೋ ಗದಗ ಲೋಕಾಯುಕ್ತ ಟೀಮ್ ಶಾಸಕರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಬೇಕಾದಲ್ಲಿ ಕಸ್ಟಡಿಗೆ ಪಡೆಯಲಿದ್ದಾರೆ. ಒಟ್ಟಾರೆ ಶಿರಹಟ್ಟಿ ಕ್ಷೇತ್ರದ ಶಾಸಕರ ಮೇಲೆ ಈ ರೀತಿ ಲೋಕಾಯುಕ್ತ ದಾಳಿ ನಡೆದಿರುವುದು ಬಿಜೆಪಿ ಪಾಳೆಯಕ್ಕೆ ದೊಡ್ಡ ಮುಜುಗರ ತಂದೊಡ್ಡಿರುವುದಂತೂ ಸುಳ್ಳಲ್ಲ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.